ಕೈ ಶಾಸಕ ವೀರೇಂದ್ರ ಪಪ್ಪಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಇಡಿ ಅಧಿಕಾರಿಗಳು ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ. ಕೈ ಶಾಸಕ ವೀರೇಂದ್ರ ಪಪ್ಪಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಈಗ ಕೈ ಶಾಸಕನ ಕೋಟೆಗೆ ಮತ್ತೆ ಮುತ್ತಿಗೆ ಹಾಕಿದ್ದಾರೆ ಇಡಿ ಅಧಿಕಾರಿಗಳು. ಈ ಹಿಂದೆ ಕೂಡ ದಾಳಿ ಮಾಡಿದ್ರು. ಈಗಾಗಲೇ ಇಡಿ ವಶದಲ್ಲಿರೋ ಕೈ ಶಾಸಕ ವೀರೇಂದ್ರ ಪಪ್ಪಿ ಇಡಿ ವಶದಲ್ಲಿದ್ದಾರೆ. ಅವರು ಚಿತ್ರದುರ್ಗದಲ್ಲಿರೋ ಪಪ್ಪಿ ಮನೆ ಮೇಲೆ ಮತ್ತೆ ರೈಡ್ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಈ ಹಿಂದೆ ರೈಡನ್ನು ಮಾಡಿ ಸಾಕಷ್ಟು ಪ್ರಮಾಣದ ನಗದನ್ನು ಮತ್ತು ಚಿನ್ನಾಭರಣಗಳನ್ನು ಕೂಡ ವಶಪಡಿಸಿಕೊಂಡಿದ್ರು ಪಪ್ಪಿ ಅವರಿಂದ. ಈಗ ಮತ್ತೆ ಅವರ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿರೋ ಮನೆಯ ಮೇಲೆ, ಪಪ್ಪಿ ಅವರ ಮನೆ ಮೇಲೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಹಣವನ್ನು ವಶಪಡಿಸಿಕೊಂಡಿದ್ರು ದಾಳಿಯ ವೇಳೆ ವೀರೇಂದ್ರ ಪಪ್ಪಿ ಅವರಿಂದ. ಅವರಿಗೆ ಏನೋ ಒಂದು ಆನ್ಲೈನ್ ಗೇಮಿಂಗ್ ವಿಚಾರದಲ್ಲಿ ಅಕ್ರಮವಾಗಿ ಹಣಗಳು ಬರ್ತಾ ಇದೆ, ವರ್ಗಾವಣೆ ಆಗ್ತಿದೆ ಅನ್ನುವಂಥ ವಿಚಾರವಾಗಿ ಏನೊಂದು ಆರೋಪ ಇತ್ತು. ಆ ಒಂದು ವಿಚಾರದಲ್ಲಿ ಅವರಿಗೆ ಮನೆ ಮೇಲೆ ರೇಡ್ ಕೂಡ ಆಗಿತ್ತು. ಮೊದಲ ಬಾರಿಗೆ ಅವ್ರಿಗೆ ರೈಡ್ ಮಾಡಿದಾಗ ಅವರು ಮನೆಯಲ್ಲಿರಲಿಲ್ಲ, ಬೇರೆ ಕಡೆ ಇದ್ದರು. ಆನಂತರ ಅವರನ್ನ ವಶಪಡಿಸಿಕೊಂಡಿದ್ರು ತಿಂಗಳಲ್ಲಿ ಆಗಸ್ಟ್ 22ನೇ ತಾರೀಕು ದಾಳಿ ಮಾಡಿದರು ಅಧಿಕಾರಿಗಳು ಅವರ ಮನೆ ಮೇಲೆ. ಆಗ ಹಲವು ದಾಖಲೆಗಳನ್ನು ಕೂಡ ತೆಗೆದುಕೊಂಡಿದ್ರು ಅವರ ಮನೆಯಿಂದ, ಮತ್ತು ಹಣವನ್ನು ಕೂಡ ತೆಗೆದುಕೊಂಡಿದ್ರು. ಆದರೆ ಈಗ ಮತ್ತೆ ಅವರ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ಇನ್ನೂ ಏನಾದರೂ ಸಿಗಬಹುದಾ ಎನ್ನುವಂತಹ ನಿಟ್ಟಿನಲ್ಲಿ ಪಪ್ಪಿಗೆ ಈಗ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಯಾಕಂತಂದರೆ ಇವರ ಒಂದು ಆಸ್ತಿ ಮೌಲ್ಯ ಏನಿದೆ, ಇವರಿಗೆ ಎಲ್ಲಿಂದ ಇಷ್ಟೊಂದು ಹಣ ಬರುತ್ತೆ, ಇವರ ಹಣದ ವಹಿವಾಟು ಯಾವ ರೀತಿಯಾಗಿ ನಡೆಯುತ್ತೆ ಅಂತ ಸಾಕಷ್ಟು ವಿವರಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಯಾಕಂದರೆ ಇವರಿಗೆ ಚಿತ್ರದುರ್ಗದಲ್ಲಿ ಅನೇಕ ಬ್ಯಾಂಕ್ಗಳಲ್ಲಿ ಸಾಕಷ್ಟು ಕೋಟಿ ರೂಪಾಯಿ FD ಹಣವನ್ನು ಇಟ್ಟಿರುವಂಥದ್ದಾಗಿರಬಹುದು, ಬೇರೆ ಬೇರೆ ಮೂಲಗಳಿಂದ ಇವರಿಗೆ ಹಣ ಬರ್ತಾ ಇರೋದಾಗಿರ್ಬೋದು, ಕ್ಯಾಸಿನೋಗಳ ಆಗಿರ್ಬೋದು. ಪಪ್ಪಿ ಹೆಸರಿನಲ್ಲಿ ಇವರಿಗೆ ಇರುವಂತಹ ಒಂದು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇರ್ಬೋದು, ಜ್ಯುವೆಲರ್ಸ್ ಇರ್ಬೋದು, ರತ್ನ ಸೊಲ್ಯೂಷನ್ಸ್ ಲಿಮಿಟೆಡ್ ಎನ್ನುವಂತಹ ಕಂಪ್ನಿ ಆಗಿರ್ಬೋದು. ಅನೇಕ ಕಂಪ್ನಿಗಳು ಪಪ್ಪಿ ಅವರ ಹೆಸರು ಮೇಲಿವೆ. ಅದರಿಂದ ಇವರಿಗೆ ವಹಿವಾಟು ಆಗುತ್ತೆ. ಸಾಕಷ್ಟು ಗೇಮ್ಗಳನ್ನು ಕೂಡ ನಡೆಸ್ತಾರೆ. ಗೋವಾದಲ್ಲಿ ಕೂಡ ಇವರ ಕ್ಯಾಸಿನೋಗಳಿದೆ. ಸಾಕಷ್ಟು ಮೂಲಗಳಿಂದ ಇವರಿಗೆ ಹಣ ಹರಿದು ಬರ್ತಾ ಇತ್ತು. ಹೀಗಾಗಿ ಇಡಿ ಅಧಿಕಾರಿಗಳ ಕಣ್ಣು ಇವರ ಮೇಲೆ ಬಿತ್ತು. ದಾಳಿಯನ್ನು ಮಾಡಿದರು. ದಾಳಿಯಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ವಶಕ್ಕೆ ಪಡಿಸಿಕೊಳ್ಳೋದು ನಗದು ರೂಪದಲ್ಲಿ ಸಿಕ್ಕಿತ್ತು. ಸುಮಾರು ಒಂದು 10 ಕೋಟಿಗಿಂತ ಜಾಸ್ತಿ ಹಣವನ್ನು ತೆಗೆದುಕೊಂಡಿದ್ದರು ನಗದು ರೂಪದಲ್ಲಿ. ಚಿನ್ನವನ್ನು, ಬೆಳ್ಳಿಯನ್ನು ಎಲ್ಲವನ್ನು ಕೂಡ ವಶಪಡಿಸಿಕೊಂಡಿದ್ದರು. ಕೆಲವೊಂದು ದಾಖಲೆಯ ಪೇಪರ್ಗಳನ್ನು ಸಹ ತಗೊಂಡಿದ್ದರು. ಆದರೆ ಈಗ ಮತ್ತೆ ಪಪ್ಪಿ ಅವರ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಸದ್ಯ ಈಗ ಪಪ್ಪಿ ಅವರು ಇಡಿ ಅವರ ವಶದಲ್ಲೇ ಇರೋದು. ಆದರೂ ಕೂಡ ಮತ್ತೆ ಅವರ ಒಂದು ಚಿತ್ರದುರ್ಗದ ಮನೆಯ ಮೇಲೆ ರೇಡನ್ನು ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಅವರ ಒಂದು ಟೀಮ್ ಏನಿದೆ ಮುತ್ತಿಗೆಯನ್ನು ಹಾಕಿ ಅವರ ಒಂದು 4 ಐಷಾರಾಮಿ ಕಾರುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇವರಿಗೆ ರೋಲ್ಸ್ ರಾಯಲ್ಸ್ ಕಾರ್ ಇತ್ತು. ಅದು ಸುಮಾರು 2 ಕೋಟಿಗಿಂತಲೂ ಹೆಚ್ಚು ಬೆಲೆ ಬಾಳುತ್ತೆ ಅವರ ಹತ್ರ ಇರುವಂಥದ್ದು. ಅದರ ಜೊತೆಗೆ ಇನೋವಾ ಕಾರ್ ಇದೆ, ಸ್ಕಾರ್ಪಿಯೋ ಕಾರ್ ಇದೆ ಅವರ ಹತ್ರ. ಅನೇಕ ಈ ರೀತಿಯ ಕಾರುಗಳನ್ನು, ಐಷಾರಾಮಿ ಕಾರುಗಳನ್ನು ಹೊಂದಿರುವಂಥದ್ದು ಪಪ್ಪಿ ಅವರು. ಆ ಒಂದು ಕಾರುಗಳನ್ನು ಕೂಡ ಈಗ ಜಪ್ತಿ ಮಾಡಿ ವಶಕ್ಕೆ ಪಡಿಸಿಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.